ದ್ವಿತೀಯ ಪಿ ಯು ಸಿ ಮಕ್ಕಳಿಗೆ ಇವತ್ತು ಇಂಗ್ಲೀಷ್ ಪತ್ರಿಕೆ ನಡೆದಿದೆ 3ನೇ ತಾರೀಕು. ಸೊ ಇದರ ಒಂದಿಷ್ಟು ಕೀ ಆನ್ಸರನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇವೇ ಅಫಿಷಿಯಲ್ ಕೀ ಆನ್ಸರ್ ಆಗೋದು ಇದೆ. ಸೊ ನಾವು ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಉಪನ್ಯಾಸಕರಿಂದ ಇದನ್ನು ತಿಳ್ಕೊಂಡಿದ್ದಂಥದ್ದು. ಸುಮಾರು 20 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಅವರು ಯಾವುದೇ ರಾಂಗ್ ಆನ್ಸರ್ನ ಕೊಡಲಿಕ್ಕಿಲ್ಲ. ಇವೇ ಫೈನಲ್ ಕೀ ಆನ್ಸರ್ ಆಗ್ತವೆ, ನೋಡ್ಕೊಳ್ಳಿ ಬೇಕಾರೆ. ಸೊ ಅದರಲ್ಲಿ ಮೊದಲನೇದು ನೋಡಿ, ಮೊದಲನೇ ಒಂದು MCQಗೆ ಬಂದು ಬಿ ನೈಟ್ ಅಂತಕ್ಕಂಥ ಉತ್ತರ ಆಗುತ್ತೆ. ನೋಡ್ಕೊಳ್ಳಿ, ನೀವೇನು ಬರೆದಿದ್ದೀರಾ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಎಷ್ಟು ನಮಗೆ ಟೋಟಲ್ ಸ್ಕೋರ್ ಎಷ್ಟು ಬರ್ತವೆ, 80 ಬರ್ತವೆ, 70 ಬರ್ತವೆ ಅಂತ. ಎರಡನೇದಕ್ಕೆ ಸಿ ಬರುತ್ತೆ, ಡೆತ್ ಸೆಂಟೆನ್ಸ್ ಅಂತ. ಮೂರನೇದಕ್ಕೆ ಬಂದರೆ, ಮೂರನೇ MCQಗೆ ಬಂದರೆ ಡಿ ಬರುತ್ತೆ, ಎಸ್ಟರ್ಡೇ ಅಂತ. ಇನ್ನು ನಾಲ್ಕನೇದಕ್ಕೆ ಬಂದರೆ ಮ್ಯಾಚ್ ಮಾಡೋದು. ನೋಡಿ, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಥರ ಕೊಟ್ಟವ್ರು. ಅದರಲ್ಲಿ ಬಿ ಇದೆ, ಒಂದನೇದಕ್ಕೆ ಮೂರನೇದು, ಬಿಗೆ ಒಂದನೇದು, ಸಿಗೆ ಎರಡನೇದು ಅಂತಕ್ಕಂಥದ್ದಿದೆ. ಸೊ ಅದೇ ಥರ ಐದನೇ ಒಂದಿಷ್ಟು MCQಗೆ ಬಂದರೆ ನೋಡಿ, ಐದನೇದಕ್ಕೆ ಬಸವಯ್ಯ ಸಿ ನೋಡ್ಕೊಳ್ಳಿ. ನೀವು ಕರೆಕ್ಟಾಗಿರ್ತಕ್ಕಂಥ ಅಫಿಷಿಯಲ್ ಕೀ ಆನ್ಸರು ಇವೇ ಬರ್ತಕ್ಕಂಥದ್ದು. ಈ ರೀತಿ ಬರೆದ್ರೆ ನಿಮಗೆ 80ಕ್ಕೆ 80 ಸಿಗ್ತವೆ. ಆರನೇದಕ್ಕೆ ಸಿ ಇದೆ ನೋಡಿ, ಮಾಡರ್ನ್ ಡೆವಲಪ್ಮೆಂಟ್ಸ್ ವುಡ್ ರಿಪ್ಲೇಸ್ ದ ಬುಕ್ ಅಂತ ನೋಡಿ, ಇದು ಆರನೇದಕ್ಕೆ ಸಿ ಇದೆ. ಏಳನೇದಕ್ಕೆ ಬಂದರು ಎ ಇದೆ ನೋಡಿ, ಏಳನೇದಕ್ಕೆ ಎ ಆನ್ಸರ್ ಇದೆ. ಸೊ 100% ಪಕ್ಕ ಇದೆ. ಎಂಟನೇದು ದ ಸ್ಟೋರಿ ದ ವೋಟರಿಂದ ಕೇಳೋದು ಮಧುಕ ಅಂತಕ್ಕಂಥದ್ದು ಬಿ ಇದೆ ನೋಡಿ. ನೀವೇನು ಬರೆದಿದ್ದೀರಾ ನೋಡ್ಕೊಳ್ಳಿ ಮಕ್ಕಳೇ. ಈ ರೀತಿಯಾಗಿ 8 MCQ ಆಗಿದ್ದಾವೆ. ಇನ್ನೂ 2 ಇದೆ ನೋಡಿ. ಇನ್ನು ಮುಖ್ಯದಂಥ 9ನೇದಕ್ಕೆ ಬಂದರೆ ಫಾತಿಮಾ ಅಂತಕ್ಕಂಥದ್ದು 9ನೇದಿದೆ ನೋಡಿ, ಫಾತಿಮಾ 9ನೇದಿದೆ. ಇನ್ನು 10ನೇದಕ್ಕೆ ಬಂದರೆ ವಾಟರ್ ಇದೆ ನೋಡಿ. ಇಷ್ಟಿದೆ. 10 MCQ ಸರಿಯಾಗಿದ್ದಾವೆ ತಪ್ಪಾಗಿದ್ದಾವೆ ಅಂತಕ್ಕಂಥ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಬಂದಿದೆ 10ಕ್ಕೆ 10. ಇನ್ನು ಅದು ಬಿಟ್ಟರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬಂದರೆ ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಮಕ್ಕಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 1ನೇದಕ್ಕೆ 3 ಮಾರ್ಕ್ಸ್ ಇದೆ ನೋಡಿ. ಇದರಲ್ಲಿ ವಾಸ್ ಸಪೋರ್ಟೆಡ್ ಅಂತಕ್ಕಂಥದ್ದು ಬರೀಬೇಕು. 2ನೇದಕ್ಕೆ ವಾಸ್ ಅಪೋಸ್ಡ್ ಅಂತ ಬರೀಬೇಕು, ಇಡಿ ಸೇರಿಸಬೇಕು. ವರ್ ಕಂಪೋಸ್ಡ್ ನೋಡಿ. ಈ ರೀತಿಯಾಗಿರ್ತಕ್ಕಂಥ ನೀವು ಆನ್ಸರನ್ನು ಬರೆದು ಇದಕ್ಕೆ 3 ಅಂಕಗಳು ನಿಮಗೆ ಸಿಗ್ತವೆ. ಪಕ್ಕ ಅಫಿಷಿಯಲ್ ಆನ್ಸರ್ಗಳಿವು, ಯಾವುದೇ ಕಾರಣಕ್ಕೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ತಪ್ಪಿದರೆ ಕಾಮೆಂಟ್ ಮಾಡಿ. ಇನ್ನು 12ಕ್ಕೆ ಚೂಸ್ ಅಪ್ರೋಪ್ರಿಯೇಟ್ ನೋಡಿ, ಇದಕ್ಕೆ ಬಂದು ಅಲ್ಲೇ ಆನ್ಸರ್ ಇರ್ತಾವಲ್ಲ, ಅದರಲ್ಲಿ 1ನೇದಕ್ಕೆ ಸ್ವೆಟ್ ಅಕ್ರಾಸ್ ಅಂತಕ್ಕಂಥದ್ದು, 2ನೇದಕ್ಕೆ ಬ್ರೈನ್ ಚೈಲ್ಡ್ ಅಂತಕ್ಕಂಥದ್ದು ನೋಡಿ. ಇಲ್ಲಿ ಇವೆರಡು ಉತ್ತರಗಳು ಸರಿ, 2 ಬರೆದು 2 ಮಾರ್ಕ್ಸ್ ನಿಮಗೆ ಪಕ್ಕ ಸಿಗ್ತವೆ. ಅದಾದಮೇಲೆ 13ನೇ ಕ್ವಶನಿಗೆ ಬಂದರೆ ನೋಡಿ, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗು ಯಾವ ರೀತಿ ಮ್ಯಾಚ್ ಮಾಡಿದರೆ, ಹಿ ಅಂದರೆ ಯಾವುದು 1ನೇದು ನೋಡಿ, ಇಲ್ಲಿದೆ ಒಂದು ಇದಿದೆ ನೋಡಿ, ಡಾಕ್ಟರ್ ಗೋಲ್ಡ್ ಸ್ಮಿತ್. ಹಿ ಅಂದರೆ 2ನೇದು ಬಿ ಎಲ್ಲಿದೆ ನೋಡಿ, ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್ ಅಂತಕ್ಕಂಥದ್ದು. ನೆಕ್ಸ್ಟು ಶಿ ಬಂದ್ರೆ 3ನೇದು ABC ಪೂರ್ ವುಮೆನ್. 4ನೇದು ಹೋಮ್ ABCD ಪೂರ್ ವುಮೆನ್ಸ್ ಹಸ್ಬೆಂಡ್. ವಿಚ್ ಅಂದರೆ ಕೊನೆಯದು ಎ ಸ್ಮಾಲ್ ಬಾಕ್ಸ್. ಹೌಸ್ ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ಟ್ರಾ ಇದೆ, ಅದನ್ನ ಬಿಡಬೇಕು. ಹಿಂಗೆ ಬರೆದು ನಿಮಗೆ ಇದಕ್ಕೆ 5 ಅಂಕಗಳು ನಿಮ್ಗೆ ಸಿಗ್ತವೆ. ನೋಡ್ಕೊಳ್ಳಿ ನೀವೇನು ಬರೆದಿದ್ದೀರಾ ಅಂತ. ಇನ್ನು 2-3 ಸೆಂಟೆನ್ಸ್ ಎಲ್ಲ ನಿಮಗೆಲ್ಲ ಬುಕ್ಕಲ್ಲಿ ನಿಮ್ಮ ಗೈಡ್ಗಳಲ್ಲೆಲ್ಲ ಸಿಗ್ತವೆ ಆನ್ಸರ್ಗಳು. ಆದರೂ ಸಹ ನಮ್ಮ ಟೀಚರ್ ಬರೆದಿದ್ದಾರೆ ನೋಡಿ, ನಮ್ಮ ಉಪನ್ಯಾಸಕರು. ಸುಮಾರು 20 ವರ್ಷದ ಎಕ್ಸ್ಪೀರಿಯೆನ್ಸು. ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಅಂಕ ಸಿಗ್ತವೆ ಅಂತಕ್ಕಂಥದ್ದು ಹೇಳಿದರೆ ಒಂದ್ಸಲ ವೀಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ರೀತಿ ಇರ್ತಕ್ಕಂಥ ಆನ್ಸರ್ 2 ವಾಕ್ಯದಲ್ಲಿ ಬರೆದು ನಿಮಗೆ ಏನು ಮಾಡುತ್ತೆ, ನಿಮಗೆ ಅಂಕಗಳು ಸಿಗ್ತವೆ. ಇನ್ನು ಲಾಂಗ್ ಆನ್ಸರ್ಸ್ ಎಲ್ಲ ಅವನ್ನೆಲ್ಲ ನೀವು ನೋಡ್ಕೊತೀರಾ, ನೀವು ಹೆಂಗೆ ಬರೆದಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಲಾಂಗ್ ಆನ್ಸರ್ಸು ನಿಮ್ಮ ನೋಟ್ಸಲ್ಲಿ, ನಿಮ್ಮ ಬುಕ್ಕಲ್ಲೆಲ್ಲ ಸಿಗ್ತವೆ. 100 ವರ್ಡ್ಸು, 5 ಮಾರ್ಕ್ಸಿಂದ 4 ಮಾರ್ಕ್ಸಿಂದ ಎಲ್ಲ ಅವೇನು ಬೇಕಾಗಲ್ಲ. ನಿಮಗೆ ಹೆಚ್ಚಿನದಾಗಿ ಬೇಕಾಗಿರೋದು MCQ ಮತ್ತು ಗ್ರಾಮರಿಗೆ ಸಂಬಂಧಪಟ್ಟಿದ್ದು. ವ್ಯಾಕರಣಕ್ಕೆ ಹೋಗೋಣ ಬನ್ನಿ, ಗ್ರಾಮರ್ ಏನೇನಿದೆ ಅಂತ ನೋಡೋಣ. 9 ಅಂಕಕ್ಕೆ ಪ್ಯಾಸೇಜ್ ಇದೆ. ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದು ಹೊಡೆದಾಗಿರತಕ್ಕಂಥ ಒಂದು ಪ್ಯಾಸೇಜ್ ಇದೆ. ಸೊ ಅದರಲ್ಲಿರ್ತಕ್ಕಂಥ ಕ್ವಶನ್ಗಳು 9 ಕ್ವಶನ್ಗೆ ಆನ್ಸರ್ ಏನೇನು ಅಂತಕ್ಕಂಥ ನೋಡಿದೆ. 1ನೇದಕ್ಕೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಥೈಲ್ಯಾಂಡ್ ಡ್ಯಾಡ್ ಅಂತಕ್ಕಂಥದ್ದೇನೋ ಇದೆ ನೋಡಿ, ಇಲ್ಲಿ ಬರೆದಿದ್ದಾರೆ ಅವರು. ನೆಕ್ಸ್ಟು 2ನೇದಕ್ಕೆ ಇನ್ನು 2001 ಅಂತಕ್ಕಂಥದ್ದು. 3ನೇದಕ್ಕೆ 2 years ಅಂತಕ್ಕಂಥದ್ದು. ಇನ್ನು ಡಿಗೆ ಎಲ್ಲಿದೆ ಅಂತ ಉತ್ತರ ನೋಡಿ, ಇಲ್ಲಿ ಗುರ್ತಾಕಿದ್ದಾರೆ ನೋಡಿ, ಇಲ್ಲಿ ಬಿಕಾಸ್ ಆಫ್ ಈಸ್ ಬಿಟ್ಟರ್ ಎವನ್ ಅಂತಕ್ಕಂಥ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಗುರ್ತಾಕಿದ್ದಾರೆ ನೋಡಿ. ಇಷ್ಟು ಆನ್ಸರನ್ನು ಬರೆದು ನಿಮಗೆ 1 ಅಂಕ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನಿಗೆ ಬಂದರೆ ಇನ್ ದ ಫ್ರೀ ಸ್ಟೇಟ್ ಅಂತಕ್ಕಂಥ ಉತ್ತರ ಇದೆ ನೋಡಿ. ಹೀಗೆ ಯಾವುದು ಅದಕ್ಕೆ ಉತ್ತರ ಬಂದು ಎಲ್ಲಿದೆ, ಯುನೈಟೆಡ್ ಸ್ಟೇಟ್ ಎಲ್ಲಿದೆ ಅಂತಕ್ಕಂಥದ್ದು ಕೇಳಿದರೆ. ಇನ್ನು ಎಫ್ಗೆ ಡ್ಯಾಶ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲಿದೆ ಅಂದರೆ ಲಾಸ್ಟ್ ಲೈನ್ ನೋಡಿ, ನಿಮ್ಮ ಆ ಪ್ಯಾಸೇಜಿನ ಲಾಸ್ಟ್ ಲೈನ್ ಇದೆಯಲ್ಲ, ಅದು ನಿಮ್ಮ ಎಫ್ಗೆ ಉತ್ತರಗಳಾಗ್ತವೆ. ಇನ್ನು ಅದಾದಮೇಲೆ ನೆಕ್ಸ್ಟು ಜಿಗೆ ಉತ್ತರ ಹೌಸ್ ಫಾರ್ ಎ ಮಿಸ್ಟರ್ ಬಿಲ್ವಾನ್ ಅಂತಕ್ಕಂಥದ್ದೇನೋ ಉತ್ತರ ಇದೆ ನೋಡಿ, ಬಿವಾನ್ ಅಂತಕ್ಕಂಥದ್ದು. ಈ ಉತ್ತರವನ್ನು ಬರೆದು ನಿಮಗೆ ಏನಾಗುತ್ತೆ, ಆನ್ಸರು ಮಾರ್ಕ್ಸ್ಗಳು ಕೊಡ್ತಾರೆ. ಇನ್ನೊಂದು ಫಿಲ್ಲಿಂಗ್ ಬ್ಯಾಂಕ್ ನೌನ್ ಫಾರಮ್ ಕೊಟ್ಟಿರ್ತಕ್ಕಂಥದ್ದು ಅಕಾಂಪ್ಲಿಮೆಂಟ್ ಅಂತಕ್ಕಂಥದ್ದೇನೋ ಬರೆದಿದೆ ನೋಡಿ ಇಲ್ಲಿ. ಈ ರೀತಿ ಇರ್ತಕ್ಕಂಥ ಉತ್ತರವನ್ನು ಬರೆದು ನಿಮಗೆ 1 ಅಂಕ ಕೊಡ್ತಾರೆ ನಿಮಗೆ ಇದು. ಇನ್ನು ಪ್ರಿಫಿಕ್ಸಿಗೆ ಬಂದು ಎಜುಕೇಟೆಡ್ ಅಂತ ಇದೆ,
ಎಜುಕೇಟೆಡ್ ಇಂದ ಎಜುಕೇಟೆಡ್ ಅಂತಕ್ಕಂಥದ್ದನ್ನ ಬರಿಬೇಕಾಗುತ್ತೆ. ನೋಡಿ ಇಲ್ಲಿ ಈ ರೀತಿ ಇರ್ತಕ್ಕಂಥ ಉತ್ತರ ನೀವು ಬರಿಬೇಕಾಗುತ್ತೆ. ಬೇಕಾದ್ರೆ ವಿಡಿಯೋವನ್ನು ಪಾಸ್ ಮಾಡ್ಕೊಂಡು ನಿಧಾನಕ್ಕೆ ನೋಡ್ಕೊಳ್ಳಿ. ನೀನು ಉಚ್ಚಾರಣೆ ಕರೆಕ್ಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನೋಡ್ಕೊಳ್ಳಿ ನೀವು ಒಂದ್ಸಲಿ. ಇನ್ನು ಪೊಯಮ್ ಕೊಟ್ಟಿದ್ದಾರೆ. ಆ ಪೊಯಮ್ಮಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳಿದಾವಲ್ಲ, ಆ ಕ್ವಶನ್ಗಳಿಗೆ ಉತ್ತರಗಳನ್ನು ನೋಡೋದಾದರೆ ಮೊದಲನೇ ಕ್ವಶನ್ಗೆ ನೋಡಿ, ಟ್ರಾವೆಲರ್ ಸಿ ಇನ್ ದ ಡೆಸರ್ಟ್ ಅಂತಕ್ಕಂಥದ್ದಕ್ಕೆ ಉತ್ತರ ಏನು ಹಾಕಿದ್ದಾರೆ ಇಲ್ಲಿ ಗುರುತು ಹಾಕಿದ್ದು ನೋಡಿ. ಇಷ್ಟು ಟು ವಾಸ್ ಡೆ ಟ್ರಂಕ್ಲೆಸ್ ದ ಲೆಗ್ಸ್ ಆನ್ ದ ಸ್ಟೋನ್ ಅಂತಕ್ಕಂಥದ್ದು, ಇಷ್ಟು ಉತ್ತರಗಳನ್ನು ನೀವು ಮೊದಲನೇದಕ್ಕೆ ಬರಿಬೇಕಾಗುತ್ತೆ. ಎರಡನೇದಕ್ಕೆ ಬಂದು ಆನ್ ಸ್ಯಾಂಡ್ ಅಂತಕ್ಕಂಥದ್ದು ಎರಡನೇ ಉತ್ತರ. ಮೂರನೇದು ಸಿಗೆ ಉತ್ತರ ಇಲ್ಲಿ ಗುರುತು ಹಾಕಿದ್ದಾರೆ ನೋಡಿ, ಇಷ್ಟು ಬರಿಬೇಕಿದೆ. ಮೈ ನೇಮ್ ಈಸ್ ಅಂತಕ್ಕಂಥ ಕಿಂಗ್ ಆಫ್ ವರ್ಕ್ ಮೈಟಿ ಡಿಸಪಿಯರ್ ಅಂತಕ್ಕಂಥ ಇಷ್ಟು ಉತ್ತರಗಳನ್ನು ನೀವು ಸಿಗೆ ಬರಿಬೇಕಾಗುತ್ತೆ ಮಕ್ಕಳು. ಅಷ್ಟು ಬರೆದ್ರೆ ನಿಮ್ಗೆ ಒಂದು ಅಂಕ ಸಿಗುತ್ತೆ. ಇನ್ನು ಡಿಗೆ ಬಂದು ಹಿ ವಾಸ್ ಆನ್ ಇರೋದು ಕಿಂಗ್ ಅಂತಕ್ಕಂಥದ್ದೇನೋ ಬರೆದಿದ್ದಾರೆ ನೋಡಿ, ಆ ಒಂದು ಉತ್ತರವನ್ನು ಬರೆದು ನಿಮಗೆ ಒಂದು ಅಂಕ ಸಿಗುತ್ತೆ. ಇನ್ನು ಇನ್ನೊಂದು ಕ್ವಶನ್ಗೆ ಅದರ್ ಕಿಂಗ್ಸ್ ಅಂತಕ್ಕಂಥದ್ದು ಉತ್ತರ ಇದೆ. ಎಫ್ ಒಂದು ಗುರ್ತಾಕಿದೆ ನೋಡಿ ಇಲ್ಲಿ. ಟೆಲ್ ದಟ್ ಇಟ್ ಸ್ಕಲ್ಪ್ಚರ್ ವೆಲ್ ದೋಸ್ ಪ್ಯಾಷನ್ ರೈಡ್ ಅಂತಕ್ಕಂಥದ್ದು ಇದೆ ನೋಡಿ, ಇದು ಎಫ್ಗೆ ಉತ್ತರ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಜಿಗೆ ನೋಡಿ ಇಲ್ಲಿ ನಾಟ್ ರೈಟ್ ಬಟ್ ದ ಸ್ಯಾಂಡ್ ಅಂತಕ್ಕಂಥದ್ದು ಬರೆದಿದೆ ನೋಡಿ, ಇದು ಏನಾಗುತ್ತೆ ಎಫ್ಗೆ ಉತ್ತರ ಆಗುತ್ತೆ. ಇನ್ನು ಹೆಚ್ಚಿಗೆ ಬಂದು ಎನ್ಶಿಯಂಟ್ ಅಂತ ವೆರಿ ಓಲ್ಡ್ ಅಂದರೆ ಎನ್ಶಿಯಂಟ್ ಅಂತಕ್ಕಂಥ ಉತ್ತರ ಆಗುತ್ತೆ. ಕಂಪ್ಲೀಟ್ ದ ನಾಲೆಜ್ ಇನ್ ದ ಸ್ಟೋನ್ ಅಂದರೆ ಫೌರ್ನ್ ಅಂತಕ್ಕಂಥದ್ದು FROWN ಅಂತಕ್ಕಂಥ ಒಂದು ಉತ್ತರ ನಿಮಗಾಗುತ್ತೆ ನೋಡಿ. ಇಷ್ಟು ಬರೆದು ನಿಮ್ಗೆ ಇದರಲ್ಲಿ 9 ಅಂಕಗಳು ಸಿಗ್ತವೆ. 18 ಅಂಕಗಳು ನಿಮಗೆ ಪ್ಯಾಸೇಜ್ ಮತ್ತು ಈ ಪದ್ಯ ಭಾಗದಿಂದ ಸಿಗ್ತವೆ. ಇನ್ನು ವೆರಿ ಗ್ರಾಮರಿಗೆ ಬಂದರೆ ನೋಡಿ, ಗ್ರಾಮರ್ ರೀರೈಟ್ ಗ್ರಾಮರ್ ಒಂದನೇ ಡ್ಯಾಶ್ಗೆ ON ಆನ್. ಎರಡನೇದಕ್ಕೆ ಇದೇನೋ ಇದೆ, ಇದನ್ನು ಸೆಂಟೆನ್ಸನ್ನು ಕರೆಕ್ಟ್ ಮಾಡೋದು, ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡೋದು ನೋಡಿ ಇಲ್ಲಿ. ಏನು ಮೊದಲನೇದು ಐ ಕಾಲ್ಡ್ ಬರಬೇಕು. ಐ ಕಾಲ್ಡ್ ಮೈ ಡಾಟರ್ ಇನ್ ಆ್ಯಂಡ್ ಶಟ್ ದ ಡೋರ್ ಆಫ್ ಮೈ ಹೋಮ್ ಅಂತಕ್ಕಂಥದ್ದು ಬರಬೇಕು ನೋಡಿ. ಈ ರೀತಿ ಇರ್ತಕ್ಕಂಥ ಸೆಂಟೆನ್ಸನ್ನು ನೀವು ಮಾಡಿದರೆ ನಿಮಗೆ ಇದಕ್ಕೆ ಅಂಕಗಳು ಸಿಗ್ತವೆ. ಅದಾದಮೇಲೆ ಫ್ಲೋಕ್ ಬರ್ಡ್ಸ್ ಹೀಸ್ ಆರ್ ಅಥವಾ ಈಸ್ ಎರಡರಲ್ಲಿ ಯಾವ್ದು ಬರಬೇಕು, ಈಸ್ ಬರೀಬೇಕು. ಇದು ಸಿ ಆಗಿರೋದು ಸಾ ಆಗುತ್ತೆ ನೋಡಿ, ಇಲ್ಲಿ ಸಿ ಇರೋದು ಸಾ ಈಸ್ ಅಂತಕ್ಕಂಥದ್ದಾಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಬ್ಯಾಂಕ್ಸ್ ಲಿಂಕರ್ಸಿಗೆ ಬಂದರೆ ನೋಡಿ, ಒಂದನೇ ಡ್ಯಾಶ್ಗೆ ಅಂಡು, ಎರಡನೇ ಡ್ಯಾಶ್ಗೆ ಆ್ಯಸು, ನೆಕ್ಸ್ಟು ಬಟ್ಟು, ಅಟ್ ಲಾಸ್ಟ್ ನೋಡಿ. ಇವು ಕರೆಕ್ಟಾಗಿ ಬರೆದಿದ್ದೇನೆ, 4 ಅಂಕ, 4 ವರ್ಡಿಗೆ 4 ಅಂಕ. ನೆಕ್ಸ್ಟ್ ರೀರೈಟ್ ಆಸ್ ಡೈರೆಕ್ಟೆಡ್, ಡೂ ಐ ಅಷ್ಟೇ, ಡೂ ಐ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸು ತುಂಬದಷ್ಟೇ, ಕ್ವಶನ್ ಟ್ಯಾಗ್ ಡೂ ಐ. ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ಗೆ ವಾಟ್ ವಾಸ್ ಎ ಪೊಲೀಸ್ ಮ್ಯಾನ್ ಕ್ಲಿಯರಿಂಗ್ ಅಂತಕ್ಕಂಥ ಉತ್ತರ ಬರೀಬೇಕು ನೋಡಿ. ಈ ರೀತಿ ಇರ್ತಕ್ಕಂಥ ಉತ್ತರವನ್ನು ಬರೆದು ನಿಮಗೆ ಅಂಕಗಳು ಸಿಗ್ತವೆ, 2 ಅಂಕ. ನೆಕ್ಸ್ಟು ಫಾಲೋಯಿಂಗ್ ದ ಸೆಂಟೆನ್ಸ್ ದ ರೀರೈಟ್ ದೆಮ್ ಅಂತಕ್ಕಂಥದ್ದು. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್, ದ ಸನ್ ರೈಸಸ್ ಇನ್ ದ ಈಸ್ಟ್ ಉತ್ತರ. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಕ್ಕಂಥ ಉತ್ತರಗಳು 2 ಇದೆ. ಇಷ್ಟು ಬರೆದು ನಿಮಗೆ 2 ಅಂಕ ಸಿಗ್ತವೆ ಮಕ್ಕಳೇ. ಇನ್ನು ಇದಕ್ಕೆ ಬಂದರೆ ಪ್ಯಾರಾಗ್ರಾಫು ನೋಟ್ ಫಿಲ್ಲಿಂಗ್ ದ ಬಾಕ್ಸ್ಗಳನ್ನು ಫಿಲ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ನೋಡಿ, ಈ ರೀತಿ ಇರ್ತಕ್ಕಂಥ ಬಾಕ್ಸು. ಮೊದಲನೇ ಬಾಕ್ಸಿಗೆ ಏನು ಬರೆದಿದೆ, ಲೀಫ್ ಫ್ಲ್ಯಾಗ್ ಅಂತಕ್ಕಂಥದ್ದಿದೆ. ಎರಡನೇ ಬಾಕ್ಸ್ಗೆ ಮಿಸ್ಟರ್ ವಾಲ್ಕರ್ ಅಂತಕ್ಕಂಥದ್ದಿದೆ. ನೆಕ್ಸ್ಟು ಅಮೇರಿಕನ್, ಮೂರನೇದಕ್ಕೆ ಅಮೇರಿಕನ್ನು, ನಾಲ್ಕನೇದಕ್ಕೆ ಮಧುರ್ ಮ್ಯಾಂಡ್ ರೇಕ್ ಅಂತಕ್ಕಂಥದ್ದೇನೋ ಬರುತ್ತೆ ನೋಡಿ, ಅದು ಉತ್ತರ ನೋಡಿ. ಈ ರೀತಿ ಇರ್ತಕ್ಕಂಥ ಉತ್ತರಗಳು 4 ಉತ್ತರ, 2 ಅಂಕ ನಿಮಗೆ ಫಿಕ್ಸ್ ಮಾಡಿದ್ದಾರೆ. ಇನ್ನು ರಿಪೋರ್ಟ್ಗೆ ಸಂಬಂಧಪಟ್ಟರೆ ರಿಪೋರ್ಟೆಡ್ ಸ್ಪೀಚ್ ನೋಡಿ, ಇಲ್ಲಿ ನೀಟಾಗಿ ಅವರು ಬಿಡಿಸಿ ನಿಮಗೆ ಬರೆದಿದ್ದಾರೆ, ನಿಮಗೆ ಪಾಸ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ. ರೂಫ್ ಟೋಲ್ಡ್ ದಟ್ ಹಿ ಹ್ಯಾಡ್ ಗಿವನ್ ಹಿಮ್ 3 ಅಂತಕ್ಕಂಥ ಆಸ್ಕ್ಡ್, ಇವೇನೇನು ಸೇರಿಸ್ಬೇಕು, ಏನೇನು ಬರಬೇಕು ಅಂತ ನೋಡ್ಕೊಳ್ಳಿ ಒಂದ್ಸಲಿ. ಅವರು ಇಂಗ್ಲೀಷ್ ಟೀಚರು, ಉಪನ್ಯಾಸಕರು ನಮಗೆ ಬಿಡಿಸ್ಕೊಟ್ಟಿರ್ತಕ್ಕಂಥದ್ದು ನೋಡಿ. ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ರಿಪೋರ್ಟೆಡ್ ಸ್ಪೀಚನ್ನು ಅವರು ಬಿಡಿಸಿ ನೀವು ಒಂದ್ಸಲಿ ನೋಡ್ಕೊಳ್ಳಿ ನೋಡಿ. ಅದರ ಉತ್ತರ ಇನ್ನೂ ಕಂಟಿನ್ಯೂಯಸ್ ಆಗಿದೆ ಇಲ್ಲಿ ನೋಡಿ. ಈ ಇಷ್ಟು ಉತ್ತರಗಳನ್ನು ಅದಕ್ಕೆ ಬರೆದ್ರೆ ನಿಮಗೆ ಆ ಒಂದು ಅಂಕಗಳು ನಿಮಗೆ ಸಿಗ್ತವೆ ಮಕ್ಕಳೇ. ಇಷ್ಟು ಆ ರಿಪೋರ್ಟೆಡ್ ಸ್ಪೀಚ್ಗಳನ್ನು ನೀವು ನೀಟಾಗಿ ಬರೀಬೇಕಾಗುತ್ತೆ ನೋಡಿ. ಅದಾದಮೇಲೆ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಕಂಪ್ಲೀಟ್ ಮಾಡೋದು ನೋಡಿ. ಏನಿದೆ, ಐ ಮೊದಲ ಯು ಲುಕ್ ಗ್ರೇಟ್ ಅಂತ ಬರೀಬೇಕು. ಮೊದಲ ಥ್ಯಾಂಕ್ ಯು ಅಂತ ಬರೀಬೇಕು. ನೆಕ್ಸ್ಟ್ ಡ್ಯಾಶ್ಗೆ ಮೊದಲ ಇಟ್ ಈಸ್ ಆನ್ ಮೈ ಬರ್ತ್ಡೇ ಅಂತಕ್ಕಂಥದ್ದು ಇದೆ ನೋಡಿ, ಅದನ್ನು ಬರೀಬೇಕಾಗುತ್ತೆ. ಅಷ್ಟು ಬರೆದ್ರೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ 3 ಅಂಕಗಳು ಸಿಗ್ತವೆ ನೋಡಿ. ಇಲ್ಲಿ ಡೈಲಾಗ್ ಕಂಪ್ಲೀಟ್, ಇಷ್ಟೇ ಸಿಂಪಲ್.
ಇನ್ನು ಲೆಟರ್ ರೈಟಿಂಗ್ ಅಂತೂ ಎಲ್ಲರೂ ಬರೀತೀರಾ ಸಹಜವಾಗಿ, ಆ ಮ್ಯಾಥಡ್ ಏನು ಕೊಟ್ಟಿರೋ ಅಷ್ಟನ್ನು ಬರೀರಿ. ಇನ್ನು ಇದು ಬಿ ಇದೆಯಲ್ಲ, ಇದನ್ನು ನಿಮಗೆ ಗೊತ್ತಿರುತ್ತೆ, ಅದನ್ನೆಲ್ಲವನ್ನು ಬರೀರಿ. ಮೇನ್ ಬೇಕಾಗಿರ್ತಕ್ಕಂಥ ವ್ಯಾಕರಣಾಂಶ ಏನಿದೆಯಲ್ಲ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟೆಡ್ ಸ್ಪೀಚ್ ಆಗಿರ್ಬೋದು, ಮತ್ತೊಂದು ಲಿಂಕರ್ಸ್ ಆಗಿರ್ಬೋದು, ಇವೆಲ್ಲದು ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಕೊಳ್ಳಿ ನೀವೇನೇನು ಉತ್ತರಗಳನ್ನು ಬರೆದಿದ್ದೀರಾ, ನಿಮ್ಗೆ ಎಷ್ಟು ಅಂಕಗಳು ಬರ್ತವೆ ಅಂತಕ್ಕಂಥದ್ರ ಮೇಲೆ ನಿಮ್ಗೆ ಇಲ್ಲೇ ಡಿಸೈಡ್ ಮಾಡ್ಕೊಂಬಿಡ್ಬೋದು ಎಷ್ಟು ಅಂಕ ನಮಗೆ ಬರ್ತವೆ ಅಂತ. MCQ ಒಂದು ಇಂಪಾರ್ಟೆಂಟು, ಭಾಳ ಸುಲಭ ಕೊಟ್ಟಿರ್ತಕ್ಕಂಥದ್ದು, ಲಿಂಕರ್ಸ್ ಅವೆಲ್ಲವನ್ನು ನೋಡ್ಕೊಳ್ಳಿ. ಇಷ್ಟು ಈ ವರ್ಷದ ಇಂಗ್ಲೀಷ್ ಪೇಪರಿನ ಒಂದು ಮಾದರಿ ಉತ್ತರಗಳಾಗಿರ್ತವೆ ನೋಡಿ, ಈ ರೀತಿಯಾಗಿರ್ತಕ್ಕಂಥ ಉತ್ತರಗಳು. ಸೊ ನಿಮ್ಗೆ ಎಷ್ಟು ಬರ್ತವೆ ಕಮೆಂಟ್ ಮಾಡಿ. ಯಾರು ಪಾಸ್ ಆಗೋಂಥವ್ರು ಭಾಳ ಖುಷಿಯಾಗಿದ್ದೀರಾ ಕಮೆಂಟ್ ಮಾಡಿ. ಇಷ್ಟು ಈ ಸಂಬಂಧಪಟ್ಟಂತೆ ಈ ವರ್ಷದ ದ್ವಿತೀಯ PUC ಇಂಗ್ಲೀಷಿನ ಪತ್ರಪತ್ರಿಕೆಯ ಕೀ ಆನ್ಸರ್. ನೀವು ಅಫಿಷಿಯಲ್ ಕೀ ಆನ್ಸರು ಇವೇ ಬರ್ತವೆ, ಬೇಕಾದ್ರೆ ನೋಡ್ಕೊಳ್ಳಿ, ಚೆಕ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.